ಏಮ್ಸ್ ಕಿಚನ್‌ಗೆ ಸ್ವಾಗತ. ಇವತ್ತು ತುಂಬಾನೇ ಸುಲಭವಾಗಿ ಮೊಟ್ಟೆ ಕೋಳಿ ಬಸ್ಸಾರು ಮಾಡ್ತಾ ಇದ್ದೀನಿ. ತುಂಬಾನೇ ಚೆನ್ನಾಗಿದೆ. ತುಂಬ ಸಿಂಪಲ್ ಆಗಿ ಕೂಡ ಇಲ್ಲಿ ಮೊಟ್ಟೆ ಕೋಳಿಯನ್ನು ತಗೊಂಡಿದ್ದೀನಿ. ಸುಮಾರು ಒಂದು 2 ಕೆಜಿಯಷ್ಟು ಇದೆ. ಈಗ ಸಪ್ರೇಟಾಗಿ ಮೊಟ್ಟೆ ಗುದಿ ಮತ್ತು ಲಿವರು, ಗುಂಡಿಕಾಯಿ ಎಲ್ಲ ಸಪ್ರೇಟಾಗಿ ಹಾಕ್ಕೊಡ್ತಾ ನೀವು ಸಪ್ರೇಟಾಗಿ ಪಲ್ಯ ಮಾಡ್ಬೋದು. ಇದು ಕೂಡ ಆಲ್ರೆಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ವಿಡಿಯೋ ಕೊನೆಯಲ್ಲಿ ಎಂಡ್ ಸ್ಕ್ರೀನಲ್ಲಿ ಈ ಪಲ್ಯದ ವಿಡಿಯೋ ಹಾಕಿರ್ತೀನಿ. ದಯವಿಟ್ಟು ಹೋಗಿ ಚೆಕ್ ಮಾಡಿ ನೋಡಿ. ಬನ್ನಿ ಇವಾಗ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಈಗ ಇಲ್ಲಿ ನಾನು ಒಂದು 2 ಈರುಳ್ಳಿ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜಿನಷ್ಟು ಈರುಳ್ಳಿ. ಇಲ್ಲಿ ಒಂದು ಆಲೂಗಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಶುಂಠಿಯನ್ನು ಕೂಡ ಅದರ ಅರ್ಧದಷ್ಟು ಶುಂಠಿ ತೊಗೊಂಡಿದ್ದೀನಿ. ನಂತರ ಸ್ವಲ್ಪ ಪುದೀನ, ಸ್ವಲ್ಪ ಅಷ್ಟೇ. ನಂತರ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ನಂತರ 3 ಹಸಿರುಮೆಣಸಿನಕಾಯಿಯನ್ನು ಕೂಡ ತೊಗೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ತಕ್ಕಂತೆ ನೀವು ಹಾಕೊಬೋದು. ಇದೆಲ್ಲನೂ ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದಾದ ನಂತರ ನಾನಿಲ್ಲಿ ಒಂದು 1/4 ಚಮಚದಷ್ಟು ಅರಿಶಿನವನ್ನು ಸೇರಿಸ್ಕೊತಾ ಇದ್ದೀನಿ. ಅರಿಶಿನ ಹಾಕ್ಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ರುಬ್ಕೊಂಬನ್ನಿ. ಇದು ರುಬ್ಬಿದ ನಂತರ ನಾನು ಇದನ್ನು ಒಂದು 3 ಸ್ಪೂನಿನಷ್ಟು ತೆಗೆದಿಟ್ಕೊತಾ ಇದ್ದೀನಿ ಖಾರನ. ಯಾಕೆಂದರೆ ನಾವು ಅದನ್ನು ಹುರಿತೀವಲ್ಲ ಪಲ್ಯ, ಅದನ್ನು ಮಾಡೋಕ್ಕೆ ಬೇಕಾಗುತ್ತೆ. ಅದಕ್ಕೋಸ್ಕರ 3 ಸ್ಪೂನಿನಷ್ಟು ಇದನ್ನು ತೆಗೆದಿಟ್ಕೊಂಡಿದ್ದೀನಿ. ನಂತರ ಇವಾಗ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಬಳಸ್ಕೊತಾ ಇದ್ದೀನಿ. ನಂತರ ರುಬ್ಬಿದ್ವಲ್ಲ ಮಸಾಲ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಇದು ಎಲ್ಲ ಹಸಿಯಾಗಿ ಹಾಕ್ಕೊಂಡಿರೋದ್ರಿಂದ ನಾವು ಹಸಿ ವಾಸನೆ ಹೋಗೋವರೆಗೂ ಕೂಡ ಚೆನ್ನಾಗಿ ನಾವು ಹುರ್ಕೊಬೇಕು. ಚೆನ್ನಾಗಿ ಹುರ್ಕೊಂಡಾಗಲೇ ನಮಗೆ ಟೇಸ್ಟು ತುಂಬ ಚೆನ್ನಾಗಿ ಬರೋದು. ಇದು ನೀರಿನಂಶ ಸ್ವಲ್ಪ ಇಂಗಬೇಕು, ಅಲ್ಲಿವರೆಗೂ ಕೂಡ ನಾವು ಚೆನ್ನಾಗಿ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ನಂತರ ಇಲ್ಲಿ ನಾನು ಕಸ್ತೂರಿ ಮೇಥಿಯನ್ನು ಸೇರಿಸ್ಕೊತಾ ಇದ್ದೀನಿ. ಕಸ್ತೂರಿ ಮೇಥಿ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಕೂಡ ಮಿಸ್ ಮಾಡ್ದಂಗೆ ಸೇರಿಸ್ಕೊಳ್ಳಿ. ಒಂದು 10 ನಿಮಿಷ ಇದನ್ನು ಹಾಗೆಯೇ ಫ್ರೈ ಮಾಡಿ ನಂತರ ನೋಡಿ ಯಾವ ಥರ ಆಗಿದೆ. ಈ ಥರ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನಂತರ ಇದಕ್ಕೆ ನಾನು ಚಿಕನ್ನ ಸೇರಿಸ್ಕೊತಾ ಇದ್ದೀನಿ. ನಾವು ಮೊಟ್ಟೆ ಕೋಳಿ ಚಿಕನ್ನ ಯಾವುದೇ ಕಾರಣಕ್ಕೂ ಬಾಣಲೆಯಲ್ಲಿ ಮಾಡೋದಕ್ಕಾಗೋದಿಲ್ಲ. ಇದು ಗಟ್ಟಿ ಚಿಕನ್ನು, ಬೇಯೋದು ಲೇಟ್. ಅದಕ್ಕೋಸ್ಕರ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಬೇಯೋದಕ್ಕೆ ಬಿಡಬೇಕು. ಹಾಗೆಯೇ ಹುರ್ಕೊಬೇಕು. ನಾವು ಚಿಕನ್ನ ಒಂದು 5 ನಿಮಿಷನಾದ್ರು ಹಾಗೆಯೇ ಓಪನ್ನಾಗಿ ಹುರ್ಕೊಬೇಕು. ಒಂದು 5 ನಿಮಿಷ ಹಾಗೆಯೇ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಂಡಿದ ನಂತರ ನೋಡಿ ಚಿಕನ್ನಲ್ಲಿರೋ ನೀರಿನಂಶ ಬಿಡ್ತಾ ಹೋಗುತ್ತೆ. ನೋಡಿ ಚಿಕನ್ನಲ್ಲಿರೋ ನೀರಿನಂಶ ಬಿಟ್ಟಾಗ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿ ವಿಷಲ್ ಹಾಕಿ ಬೇಯೋದಕ್ಕೆ ಬಿಡಬೇಕು. ಮಿನಿಮಮ್ ಅಂದ್ರೂ ನಾನು 3 ವಿಷಲ್ ಕೂಗೋದಕ್ಕೆ ಬಿಟ್ಟಿದ್ದೀನಿ. ಮಿಕ್ಸಿ ಜಾರ್ಗೆ ಕಾಯಿನ ಸೇರಿಸ್ಕೊತಾ ಇದ್ದೀನಿ. ನಾನು ಅರ್ಧ ಹೋಳಲ್ಲಿ ಅರ್ಧ ಭಾಗದಷ್ಟು ಕಾಯಿನ ತುರ್ಕೊಂಡೆ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಸಾರು ಎಷ್ಟು ಬೇಕೋ ಅಷ್ಟು ನೀವು ಮಾಡ್ಕೊಬೋದು. ನಾನಿಲ್ಲಿ 2 ಟೈಮ್ ಆಗೋಷ್ಟು ಸಾರನ್ನು ಮಾಡ್ತಾಯಿದ್ದೀನಿ. ನಂತರ ಇದಕ್ಕೆ ಒಂದೇ ಒಂದು ಟೊಮೊಟೊ ಹಣ್ಣು, ನಂತರ ಚಕ್ಕೆ ತೊಗೊಂಡಿದ್ದೀನಿ, ಮತ್ತು ಗಸಗಸೆ ಒಂದು ಅರ್ಧ ಸ್ಪೂನು, ಲವಂಗ ಒಂದು 5-6 ತೊಗೊಂಡಿದ್ದೀನಿ, ಒಂದು ಏಲಕ್ಕಿ, ಒಂದು 1/4 ಚಮಚದಷ್ಟು ಮೆಣಸು ಮತ್ತು ಕಡಲೆಯನ್ನು ತೊಗೊಂಡಿದ್ದೀನಿ. ಇಷ್ಟನ್ನು ಕೂಡ ಸೇರಿಸ್ಕೊಳ್ಳಿ. ಇದಾದ ನಂತರ ಧನಿಯಾ ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ. ನಾನು ಧನಿಯಾ ಪುಡಿನ 4 ಚಮಚದಷ್ಟು ಧನಿಯಾ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ. ನಂತರ ಅಚ್ಚ ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ, 2 ಸ್ಪೂನಿನಷ್ಟು. ನೀವು ಹೆಚ್ಚು ಬೇಕು ಅಂದರೆ ಇನ್ನೂ ಕೂಡ ಸೇರಿಸ್ಕೊಬೋದು. ನಿಮ್ಮ ಖಾರಕ್ಕೆ ಅನುಗುಣವಾಗಿ ಸೇರಿಸ್ಕೊಳ್ಳಿ. ನೆಕ್ಸ್ಟ್ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ, ಒಂದು 1/4 ಚಮಚದಷ್ಟು ಅಷ್ಟೇ. ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಫಸ್ಟು ರುಬ್ಕೊಳ್ಳಿ. ನಂತರ ಇನ್ನೂ ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಬನ್ನಿ. ಈ ಮಸಾಲನೂ ಕೂಡ ನಾನು ಒಂದು 2 ಸ್ಪೂನಿನಷ್ಟು ಬಟ್ಲಿಗೆ ಹಾಕಿ ತೆಗೆದಿಟ್ಕೊತಾ ಇದ್ದೀನಿ. ಈಗ ತೆಗೆದಿಟ್ಕೊಂಡಿದ್ದ ನಂತರ ಇವಾಗ ಚಿಕನ್ ಕೂಡ ಬೆಂದಿದೆ. ನೋಡಿ ನಾನು 4 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಯಾಕಂದರೆ ಚಿಕನ್ ತುಂಬ ಬೇಯೋದು ಲೇಟ್ ಅಲ್ವಾ, ಅದಕ್ಕೋಸ್ಕರ ನಾನು 4 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಈಗ ಬೆಂದಾಗಿದೆ. ನಂತರ ಇವಾಗ ನಾನು ಇದಕ್ಕೆ ಸಪ್ಪೆ ಚಿಕನ್ ಅಂತ ಅಂತೀವಿ ನಾವು. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಮಕ್ಕಳಿಗೆ ತಿನ್ನಿಸಿ ಈ ಥರ ಖಾರ ಹಾಕೋದಕ್ಕೂ ಮುಂಚೆನೇ. ನಾನಿವಾಗ ರುಬ್ಬಿದ್ನಲ್ಲ ಖಾರ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ನಂತರ ಮಿಕ್ಸಿ ಜಾರಿಗೆ ನೀರನ್ನು ಸೇರಿಸ್ಕೊಂಡು ಹಾಕ್ಕೊತಾ ಇದ್ದೀನಿ. ಚಿಕನ್ ಸಾರು ಸ್ವಲ್ಪ ತೆಳ್ಳಗಿದ್ರೆ ಚೆನ್ನಾಗಿರೋದಿಲ್ಲ, ಸ್ವಲ್ಪ ಗಟ್ಟಿಗಿರಬೇಕು, ಆಗ ತುಂಬಾ ಚೆನ್ನಾಗಿರುತ್ತೆ. ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ನೋಡ್ಕೊಳ್ಳಿ. ಉಪ್ಪು ಬೇಕಿದ್ರೆ ಉಪ್ಪು ಹಾಕ್ಕೊಳ್ಳಿ, ಖಾರ ಬೇಕಿದ್ರೆ ಅಚ್ಚ ಖಾರದ ಪುಡಿನೂ ಕೂಡ ಸೇರಿಸ್ಕೊಬೋದು. ನಾನಿಲ್ಲಿ ಉಪ್ಪನ್ನು ಮಾತ್ರ ಸೇರಿಸ್ಕೊಂಡಿದ್ದೀನಿ. ನಂತರ ಈಗ ಲಿವರ್ನ ಮತ್ತು ಮೊಟ್ಟೆನ ನಾನು ಸೇರಿಸ್ಕೊಂಡಿತ್ತಿಲ್ಲ. ನಾನು ಇವಾಗ ಲಾಸ್ಟಲ್ಲಿ ಹಾಕ್ಕೊತಾ ಇದ್ದೀನಿ, ಯಾಕಂದರೆ ಕಲಸೋಗ್ಬಿಡುತ್ತೆ. ಅದಕ್ಕೋಸ್ಕರ ಈ ಥರ ಹಾಕಿದ್ರೆ ನಮಗೆ ಉಂಡೆ ಹಾಗೆ ಸಿಗುತ್ತೆ. ಒಂದು ಕುದಿ ಬಂದಾದ ನಂತರ ಕ್ಯಾಪ್ನ ಕ್ಲೋಸ್ ಮಾಡಿ ನಾನು ಮತ್ತೆ ಇಲ್ಲಿ 2 ವಿಷಲ್ನ ಕೂಗಿಸ್ಕೊತಾ ಇದ್ದೀನಿ. 2 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ನಮಗೆ ಖಾರ ಕೂಡ ಬೆಂದಿರುತ್ತೆ.
ಮಸಾಲ ಸ್ಮೆಲ್ಲು ಕೂಡ ಬರೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೀವು 3 ವಿಷಲ್ ಕೂಡ ಕೂಗಿಸ್ಕೊಬೋದು, ತುಂಬಾ ಚೆನ್ನಾಗಿರುತ್ತೆ ನೋಡಿ. ಈಗ 3 ವಿಷಲ್ ಕೂಗ್ಸಾಗಿದೆ, ತುಂಬ ಚೆನ್ನಾಗಿ ಬಂದಿದೆ ಸಾಂಬಾರು. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ, ಚಿಕನ್ನು ಕೂಡ ಬೆಂದಿರುತ್ತೆ ನೋಡಿ. ಮೊಟ್ಟೆ ಎಲ್ಲೂ ಕೂಡ ಕಟ್ಟಾಗಿಲ್ಲ, ಆ ರೀತಿ ಬೆಂದಿದೆ. ನಂತರ ಇವಾಗ ಈ ಚಿಕನ್ನೆಲ್ಲ ಸಪ್ರೇಟ್ ಮಾಡಿ ಇಟ್ಕೊತಾ ಇದ್ದೀನಿ. ಯಾಕಂದರೆ ನಾವು ಇದನ್ನು ಬಸ್ದು ಇದನ್ನು ಒಂದು ಫ್ರೈ ಮಾಡ್ತಾ ಇದ್ದೀವಲ್ಲ, ಅದಕ್ಕೋಸ್ಕರ ತುಂಬಾ ಚೆನ್ನಾಗಿರುತ್ತೆ. ಫ್ರೈ ಸಾಂಬಾರೆಲ್ಲ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ, ಫ್ರೈ ಮಾಡಿದಾಗ ಅಷ್ಟೇ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ, ನಾಲಿಗೆ ಕೂಡ ರುಚಿ ಅನಿಸುತ್ತೆ. ಈಗ ಎಲ್ಲನೂ ಕೂಡ ನಾನು ಚಿಕನ್ನ ಮೊಟ್ಟೆ ಮತ್ತು ಲಿವರ್ನ ಬಿಟ್ಬಿಟ್ಟು ಕಾಲು ಇಷ್ಟನ್ನು ಕೂಡ ಅದರೊಳಗೆ ಬಿಟ್ಟಿನೆಲ್ಲ ಕೂಡ ತೆಗೆದು ನಾನು ಫ್ರೈ ಮಾಡ್ಕೊತೀನಿ. ಈಗ ಫ್ರೈ ಮಾಡೋದಕ್ಕೆ ನಾನು ಮೊದಲಿಗೆ ಬಾಣಲಿ ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊಂಡು ನಂತರ ಇಲ್ಲಿ ಒಂದು ಈರುಳ್ಳಿ, ಸಣ್ಣದಾಗಿರೋ ಒಂದು ಈರುಳ್ಳಿ ಮತ್ತು 2 ಹಸಿರುಮೆಣಸಿನಕಾಯಿನ ಸೇರಿಸ್ಕೊಂಡು ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ಕೊಂಡಿದ್ದೀನಿ. ನಂತರ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಒಂದು 5 ನಿಮಿಷ ಹಾಗೆಯೇ ಫ್ರೈ ಮಾಡ್ಕೊಳ್ಳಿ. ಒಂದು 5 ನಿಮಿಷ ಎಣ್ಣೆಯಲ್ಲಿ ಫ್ರೈ ಆದ ನಂತರ ನಾನು ತೆಗೆದಿಟ್ಟಿದ್ನಲ್ಲ ಖಾರನ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಮತ್ತು ಇದು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ರುಬ್ಬಿದ್ನಲ್ಲ ಅದು. ಇದಾದ ನಂತರ ಇಲ್ಲಿ ಟೊಮೊಟೊ ಕಾಯಿ ರುಬ್ಬಿದ್ನಲ್ಲ ಅದು ಮಾತ್ರ 2 ಸ್ಪೂನ್ ಕಡಿಮೆ ತೆಗೆದಿಟ್ಕೊಂಡಿದ್ದೀನಿ. ಇದು ಎಲ್ಲನೂ ಚೆನ್ನಾಗಿ ಬೇಯಿಸ್ಕೊಬೇಕು ಮಸಾಲಾನ. ಒಂದು 10 ನಿಮಿಷ ಹಾಗೆಯೇ ಬೇಯಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈ ಥರ ಮಾಡಿ ನೋಡಿ ನೀವು, ಪದೇ ಪದೇ ನೀವು ಈ ಥರನೇ ಮಾಡ್ತೀರಾ. ಈ ಮಸಾಲಾನ ಚೆನ್ನಾಗಿ ಬೇಯಿಸ್ಕೊಳ್ಳಿ ಅಷ್ಟೇ. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನಾನು ಚೆನ್ನಾಗಿ ಬೇಯೋದಕ್ಕೆ ಬಿಡ್ತೀನಿ. ಇದು ಒಂದು ಮಿನಿಮಮ್ ಅಂದರೂ ಒಂದು 5 ನಿಮಿಷನಾದ್ರು ಚೆನ್ನಾಗಿ ಬೇಯಿಸ್ಕೊಳ್ಳಿ ಅಷ್ಟೇ. ಈ ಮಸಾಲ ಸ್ಮೆಲ್ ಇರಬಾರ್ದು, ಹಸಿ ಸ್ಮೆಲ್ಲು, ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈ ಮಸಾಲ ಚೆನ್ನಾಗಿ ಬೆಂದಾದ ನಂತರ ನೋಡಿ ಈ ಥರ ಆಗಿರುತ್ತೆ. ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಚಿಕನ್ ಮಸಾಲಾನ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ತೇಜು ಚಿಕನ್ ಮಸಾಲಾನ ಬಳಸ್ಕೊತಾ ಇದ್ದೀನಿ. ನೀವು ಹೋಮ್ ಮೇಡ್ ಇತ್ತು ಅಂದರೆ ನೀವು ಅದನ್ನು ಕೂಡ ಬಳಸ್ಕೊಬೋದು. ನಾನು ಪೂರ್ತಿ ಕೂಡ ಹಾಕ್ಕೊತಾ ಇಲ್ಲ, 2 ಸ್ಪೂನಿನಷ್ಟು ಮಾತ್ರ ಸೇರಿಸ್ಕೊಂಡಿದ್ದೀನಿ ಅಷ್ಟೇ. 2 ಸ್ಪೂನ್ ಹಾಕ್ಸಿದ್ರೆ ಸಾಕು, ತುಂಬ ಚೆನ್ನಾಗಿರುತ್ತೆ. ಪೂರ್ತಿ ಹಾಕ್ತಂದರೆ ಮಸಾಲ ಹೆವಿ ಅನಿಸುತ್ತೆ. ಇಲ್ಲಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೀನಿ. 2 ನಿಮಿಷ ಹಾಗೆಯೇ ಮಿಕ್ಸ್ ಮಾಡಿಕೊಂಡು ಚಿಕನ್ ಬೇಯಿಸಿರ್ತೀವಲ್ಲ, ಚಿಕನ್ನ ತೆಗೆದಿಟ್ಟಿದ್ವಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ ನಾನು. ತುಂಬಾ ಚೆನ್ನಾಗಿರುತ್ತೆ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲ ಎಲ್ಲ ಚಿಕನ್ಗೆ ಹಿಡಿಬೇಕು, ಅಲ್ಲಿವರೆಗೂ ಕೂಡ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕು. ತುಂಬಾ ಚೆನ್ನಾಗಿರುತ್ತೆ. ಮೊಟ್ಟೆನ ಇದಕ್ಕೆ ಸೇರಿಸ್ಕೊಬಾರ್ದು, ಮೊಟ್ಟೆ ಸೇರಿಸಿದ್ರೆ ಪೂರ್ತಿ ಕಲಸೋಗ್ಬಿಡುತ್ತೆ. ಅದಕ್ಕೋಸ್ಕರ ಮೊಟ್ಟೆ ಸಪ್ರೇಟಾಗಿ ಎತ್ತಿಡಿ. ಮಿಕ್ಸ್ ಆದ ನಂತರ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಸೇರಿಸಿದ ಕೂಡಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದ ನಂತರ 2 ನಿಮಿಷ ಹಾಗೆಯೇ ಹುರ್ಕೊಳ್ಳಿ ಅಷ್ಟೇ. ನಮಗೆ ಟೇಸ್ಟಿ ಆಗಿರೋ ಫ್ರೈ ರೆಡಿ ಆಯಿತು. ತುಂಬಾ ಚೆನ್ನಾಗಿರುತ್ತೆ. ಸಾಂಬಾರಲ್ಲಿ ಇದ್ದರೆ ನಮಗೆ ಅಷ್ಟು ರುಚಿ ಅನಿಸೋದಿಲ್ಲ, ಈ ಥರ ಫ್ರೈ ಮಾಡ್ಕೊಂಡು ತಿಂದಾಗ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಈ ಸಾಂಬಾರ್ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.